ಜೈ ಭೀಮಾ ಯುವಕರ ತಂಡದ ಆಶ್ರಯದಲ್ಲಿ ಆಯೋಜಿಸಲಾದ ಎಂಪಿಎಲ್ ಸೀಸನ್ 8 ಜೈ ಭೀಮಾ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಡಿಆರ್ ಯಂಗ್ ಬಾಯ್ಸ್ ತಂಡವು ವಿಜೇತವಾಗಿ ಹೊರಹೊಮ್ಮಿದೆ. ಸ್ಪರ್ಧೆಯಲ್ಲಿ ಒಟ್ಟು 6 ತಂಡಗಳು ಪಾಲ್ಗೊಂಡಿದ್ದವು. ಫೈನಲ್ ಪಂದ್ಯದಲ್ಲಿ ಡಿಆರ್ ಯಂಗ್ ಬಾಯ್ಸ್ ತಂಡವು ಎಸಿಸಿ ಬಾಯ್ಸ್ ವಿರುದ್ಧ ಆಕರ್ಷಕ ಜಯ ಸಾಧಿಸಿ ಟ್ರೋಫಿಯನ್ನು ಗೆದ್ದುಕೊಂಡಿತು. 2ನೇ ಸ್ಥಾನವನ್ನು ಎಸಿಸಿ ಬಾಯ್ಸ್ ಪಡೆದುಕೊಂಡಿತು. ಈ ಟೂರ್ನಿಯನ್ನು ಯಶಸ್ವಿಯಾಗಿ ಆಯೋಜಿಸಿದವರಿಗೆ ಜೆಬಿ ಶಿವರಾಜ್, ಬಳೆ ಮಲ್ಲಿಕಾರ್ಜುನ ಕರ್ವೆ, ಜಿಎನ್ ನೆಟ್ವರ್ಕ್ ಹಾಗೂ ಜೈ ಭೀಮಾ ಬಾಯ್ಸ್ ತಂಡದ ಸಹಕಾರದೊಂದಿಗೆ ಈ ಕ್ರೀಡಾಕೂಟ ಉತ್ಸಾಹಭರಿತವಾಗಿ ನಡೆಯಿತು. ಫೈನಲ್ ಪಂದ್ಯಕ್ಕೆ ಶಾಸಕ ಜೆಎನ್ ಗಣೇಶ್ ಚಾಲನೆ ನೀಡಿ ಆಟಗಾರರಿಗೆ ಶಕ್ತಿಯುತ ಸಂದೇಶ ನೀಡಿದರು. ಸಮಾರಂಭದಲ್ಲಿ ಎಚ್ಎಂ ಕುಮಾರಸ್ವಾಮಿ ಹೆಗಡೆ, ರಾಮಚಂದ್ರ ಪರಶುರಾಮ್, ಅಣ್ಣಪ್ಪ ಸ್ವಾಮಿ ಹಾಗೂ ಸಿದ್ದು ಉಪಸ್ಥಿತರಿದ್ದರು. ಎರಡು ತಂಡಗಳು ಹೊರಗೋಗಿದ್ರು ಕೂಡ ಪ್ಲೇ ಆಫ್ ನಲ್ಲಿ 4 ತಂಡಗಳು ಬಲಿಷ್ಠ ತಂಡಗಳು ಭಾಗವಹಿಸಿ ಈ ಒಂದು ಟೂರ್ನಿಯನ್ನ ಬಹಳ ರೋಚಕತೆಯಿಂದ ಕೂಡಿಸಿ ಕೊನೆಗೆ ಡಿಆರ್ ಯಂಗ್ ಬಾಯ್ಸ್ ತಂಡದ ಆಟಗಾರರು ಪ್ರಪ್ರಥಮ ಬಾರಿಗೆ ನಮ್ಮ ಮುದ್ದಾಪುರ ಗ್ರೌಂಡ್ ಅಲ್ಲಿ ವಿಜಯಶಾಲಿಯಾಗಿರ್ತಾರೆ. ಅವರಿಗೆ ಶುಭಾಶಯನ ಕೋರ್ತಾ ಇದ್ದೀನಿ. ಅದೇ ರೀತಿ ಎಸಿಸಿ ತಂಡವನ್ನು ಮಾಡೋದರೊಂದಿಗೆ ಈ ಒಂದು ಫೈನಲ್ ಪಂದ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸುವುದರೊಂದಿಗೆ ಆ ತಂಡವು ಕೂಡ ಈ ಒಂದು ಮುದ್ದಾಪುರ ಗ್ರೌಂಡ್ ಅಲ್ಲಿ ಇದೇ ಫಸ್ಟ್ ಟೈಮ್ ಸೆಕೆಂಡ್ ಪ್ರೈಸ್ ತೆಗೆದುಕೊಳ್ತಾ ಇದೆ. ಈ ಸಾರಿ ವಿಶೇಷ ಏನಪ್ಪಾ ಅಂದ್ರೆ ರಾಮಸಾಗರದಿಂದ ಆಟಗಾರರನ್ನ 2 ಸೀಸನ್ ಆಯ್ತು. ಈಗ ನಾವು ರಾಮಸಾಗರದ ಆಟಗಾರನ ನಾವಿಲ್ಲಿ ತಗೊಂಡಿದ್ದೀವಿ. ಇನ್ನೊಂದು ಟೀಮ್ಗಳು ಆಡಿ ಇವತ್ತು ಫೈನಲ್ ಪಂದ್ಯದಲ್ಲಿ 2 ತಂಡದವರು ಬಹಳ ಉತ್ತಮವಾಗಿ ಪ್ರದರ್ಶನ ನೀಡಿದ್ದು, ಈ ತಂಡಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಮುತ್ತು ಸಾರ್ ಆಗಿರ್ಬೋದು, ಕಮಲಾಪುರ ಠಾಣೆ ಹಂಪೆ ಠಾಣೆಯಿಂದ ಬಂದಿರತಕ್ಕಂಥ ಪೊಲೀಸರಾಗಿರ್ಬೋದು, ಇವತ್ತು ಬಹಳ ಖುಷಿ ಆಗ್ತದೆ. ಯಾಕಂದರೆ ಯುವಕರ ಜೊತೆ ಸೇರಿ ಒಂದು ಪೊಲೀಸ್ ಇಲಾಖೆಯಿಂದ ಆಟ ಆಡೋದಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಇವತ್ತು ಯುವಕರೆಲ್ಲರೂ ಸೇರಿ ಈ ಮುದ್ದಾಪುರದಲ್ಲಿ ಒಂದು ವಿಶೇಷ ಏನಂದರೆ ಇವತ್ತು ಮುತ್ತಣ್ಣ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಭಾಳ ಆರ್ಗನೈಸೇಷನ್ ಅವರು ಚೆನ್ನಾಗಿ ಹುಡುಗರಿಗೆ ಸ್ಕೋಪ್ ಕೊಟ್ಟು ಈ ಭಾಳ ಆಟವನ್ನು ಭಾಳ ವಿಜೃಂಭಣೆಯಿಂದ ಆಡಿಸ್ತಾರೆ ಇಲ್ಲಿ ಮುದ್ದಾಪುರದಲ್ಲಿ. ಅದಕ್ಕೂ ಕೂಡ ನಮ್ಮ ಬಳೆ ಮಲ್ಲಿಕಾರ್ಜುನ ಕೂಡ ಬಹಳಷ್ಟು ಹುಡುಗರಿಗೆ ಒಂದು ಪ್ರೋತ್ಸಾಹ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಯಲ್ಲಪ್ಪಣ್ಣವರು ಕೂಡ ಈ ಹುಡುಗರಿಗೆ ಎಲ್ಲರಿಗೂ ಸಹಕಾರ ಕೊಟ್ಟು ಭಾಳ ಒಂದು ಅತ್ಯುತ್ತಮ ಒಂದು ಕ್ರೀಡಾಪಟುಗಳು ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಪರಶುರಾಮ್ ಆಗಿರ್ಬೋದು, ಇವತ್ತು ಯಲ್ಲಪ್ಪ ಆಗಿರ್ಬೋದು, ಇನ್ನು ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಮುಖಂಡರಾಗಿರ್ಬೋದು, ಇವತ್ತಿನ ಯುವಕರು ಒಳ್ಳೆ ಅತ್ಯುತ್ತಮ ಆಟ ಆಡಿ ಇವತ್ತು ಸೋಲು ಗೆಲುವು ಸಹಜ. ಇವತ್ತು ಇಬ್ಬರು ಗೆಲ್ಲಕ್ಕಾಗಲ್ಲ, ಒಂದು ಟೀಮ್ ಗೆಲ್ಲಬೇಕಾಗ್ತದೆ, ಒಂದು ಟೀಮ್ ಸೋಲ್ಬೇಕಾಗ್ತದೆ. ಇವತ್ತಿನ ಸೋಲು ನಾಳಿನ ಗೆಲುವು ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ಸೋಲು ಗೆಲುವನ್ನು ಎರಡನ್ನೂ ಸಮಾನವಾಗಿ ತಗೊಂಡು ತಾವು ಒಂದು ಯಾವುದೇ ಒಂದು ಫ್ರೆಂಡ್ಶಿಪ್ಪನ್ನು ಕಳ್ಕೋಬಾರ್ದು. ಈ ಒಂದು ಆಟ ಸೋಲು ಗೆಲು ಇದ್ದಿದ್ದೆ ಎಲ್ಲರೂ ನಕ್ಕಂತ ಆಟ ಆಡಿ ಒಂದು ಫ್ರೆಂಡ್ಶಿಪ್ಪನ್ನು ಹಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಮುತ್ತಣ್ಣ ಸಾರ್ ಭಾಳ ಚೆನ್ನಾಗಿ ಹೇಳಿದ್ರು. ಇವತ್ತು ಯಾರೇ ಇರಲಿ, ಇವತ್ತು ಆಟ ಆಡೋದು ಮುಗಲಿಲ್ಲ, ಮತ್ತೆ ನಾಳೆ ಕೂಡ ಪ್ರಾಕ್ಟೀಸ್ನಾಗ ಎಲ್ಲರೂ ಕಲ್ತು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಹಾಗಾಗಿ ಇವತ್ತು ಎಲ್ಲರೂ ಈ ಒಂದು ಶುಭ ಸಂದರ್ಭದಲ್ಲಿ ವಿಜೇತರಾಗಿರ್ತಕ್ಕಂಥ ಫಸ್ಟ್ ಬಹುಮಾನವನ್ನು ಸೆಕೆಂಡ್ ವಿನ್ನರ್ ಆಗಿರ್ತಕ್ಕಂಥವ್ರು ಅವರಿಗೆ ಸೆಕೆಂಡ್ ಪ್ರೈಜನ್ನು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ನಮ್ಮ BDCS ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಮುಖಾಯಿ ಸ್ವಾಮಿ ಅವರು ವಿತರಣೆ ಮಾಡ್ತಾರೆ. ತಾವು ಶಾಂತಿಯಿಂದ